ಎಚ್ಡಿಕೆ ಪದಗ್ರಹಣಕ್ಕೆ ತೆರಳಲು ಜೆಡಿಎಸ್ ಶಾಸಕರು ಕೂಡ ಆಗಮಿಸ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಮಧ್ಯಾಹ್ನ 2 ಗಂಟೆಗೆ ರೆಸಾರ್ಟ್ನಿಂದ ತೆನೆ ಶಾಸಕರು ಹೊರಡ್ತಾ ಇದ್ದಾರೆ. ರೆಸಾರ್ಟ್ನಲ್ಲೇ ಮಧ್ಯಾಹ್ನದ ಊಟ ಮುಗಿಸಿ ನಂತರ ಪ್ರಯಾಣವನ್ನು ಆರಂಭ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ನಿಮ್ಮ TV5ಗೆ ಈಗ ಲಭ್ಯ ಆಗ್ತಾ ಇದೆ. ಬಸ್ ಮೂಲಕ ಜೆಡಿಎಸ್ ನಾಯಕರು ಬೆಂಗಳೂರಿಗೆ ತೆರಳುತ್ತಾ ಇದ್ದಾರೆ. ರೆಸಾರ್ಟ್ನಲ್ಲಿ ಈಗಾಗಲೇ ವಾಸ್ತವ್ಯ ಹೊಂದಿರುವಂತಹ ಜೆಡಿಎಸ್ ಶಾಸಕರು ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ರೆಸಾರ್ಟ್ನಲ್ಲೇ ಊಟ ಮುಗಿಸಿ ನಂತರ ಅವರ ಪ್ರಯಾಣವನ್ನು ಆರಂಭಿಸ್ತಾರೆ. ದೇವನಹಳ್ಳಿಯ ಪ್ರೆಸ್ಟೀಜ್ ಗಾಲ್ಫ್ ಶೈರ್ ರೆಸಾರ್ಟ್ನಲ್ಲಿ ಈಗಾಗಲೇ ಶಾಸಕರು ತಂಗಿದ್ದಾರೆ. ಪ್ರಮಾಣ ವಚನ ಸ್ವೀಕಾರ ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ. ಹಾಗೆಯೇ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸ್ತಾ ಇರುವಂತಹ HD ಕುಮಾರಸ್ವಾಮಿ ಅವರ ಟೆಂಪಲ್ ರನ್ ಕೂಡ ಗಮನಿಸ್ತಾ ಇದ್ದೇವೆ. ಅಂದರೆ ಇಲ್ಲಿ ರಾಜ್ಯದ ಶ್ರೇಯೋಭಿವೃದ್ಧಿಗಾಗಿ ಎಲ್ಲರೂ ಕೂಡ ಆರೋಗ್ಯದಿಂದಿರಲಿ, ನೆಮ್ಮದಿಯಿಂದಿರಲಿ, ಬಡವರು ಎಲ್ಲರೂ ಕೂಡ ಸಮೃದ್ಧವಾಗಿ ಬದುಕುವಂತೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅನ್ನೋ ಮಾತುಗಳನ್ನು ಕೂಡ ಕುಮಾರಸ್ವಾಮಿ ಅವರಿಂದ ನಾವು ಕೇಳಿಸ್ಕೊಂಡಿದ್ದನ್ನು ನಾವು ಗಮನಿಸಬಹುದು. ಒಟ್ಟಿನಲ್ಲಿ ಮತ್ತೊಮ್ಮೆ ಅಧಿಕಾರವನ್ನು ಸ್ವೀಕರಿಸುವಾಗ ಸಾಕಷ್ಟು ಚಾಲೆಂಜಸ್ಗಳಿರುತ್ತವೆ. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಆಗಿದ್ದಂಥ ತಪ್ಪುಗಳು ಮರುಕಳಿಸಬಾರದು ಅನ್ನುವ ಒಂದು ಸಹಜವಾದಂಥ ಒಂದು ಆಶಾಭಾವನೆ ಇರುತ್ತೆ, ಜಾಗರೂಕತೆ ಇರುತ್ತೆ. ಆದರೆ ಆ ಜಾಗೃತಿಯನ್ನು ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಮೂಡಿಸ್ತಾರೆ ಅನ್ನೋದು ಕೂಡ ಕುತೂಹಲಕಾರಿಯಾಗಿದೆ. ಯಾಕಂತ ಹೇಳಿದ್ರೆ ಚುನಾವಣಾ ಫಲಿತಾಂಶ ಬಂದ ನಂತರ ಯಾವ ರೀತಿಯಾದಂಥ ಪ್ರಹಸನಗಳು ನಡೆದವು ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಹೀಗಾಗಿ ಎಲ್ಲವೂ ಕೂಡ ಸುಸೂತ್ರವಾಗಿಲ್ಲ. ಅದನ್ನು ಮೈತ್ರಿ ಸರ್ಕಾರ ರಚನೆಗೆ ಮುಂದಾಗಿರುವಂತಹ ಕಾಂಗ್ರೆಸ್ ಮತ್ತು JDS ನಾಯಕರಲ್ಲೂ ಕೂಡ ಗೊತ್ತಿರುವಂಥ ವಿಚಾರ. ಹೀಗಾಗಿ ಸಾಕಷ್ಟು ಕುತೂಹಲವನ್ನು, ಗಮನವನ್ನು ಸೆಳೆದಿದೆ ಈ ಬಾರಿಯ ಕರುನಾಡಿನ 25ನೇ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾ ಇರುವಂಥ ಕ್ಷಣಗಳು. ಓಕೆ ವೀಕ್ಷಕರೇ, ಇದೀಗ ತಾನೇ ಬಂದಂಥ ಒಂದು ನ್ಯೂಸ್ನ ತಾವು ಕೂಡ ಗಮನಿಸ್ತಾ ಇದ್ರಿ. HDK ಪದಗ್ರಹಣಕ್ಕೆ ತೆರಳಲು JDS ಶಾಸಕರು ಅತ್ಯುತ್ಸಾಹದಿಂದ ಬರ್ತಾರೆ. ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ರೆಸಾರ್ಟ್ನಿಂದ ತೆನೆ ಶಾಸಕರು ಹೊರಡ್ತಾರೆ ಅನ್ನೋದು ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ. ರೆಸಾರ್ಟ್ನಲ್ಲೇ ಮಧ್ಯಾಹ್ನದ ಊಟ ಮುಗಿಸಿ ನಂತರ ಪ್ರಯಾಣವನ್ನು ಆರಂಭಿಸ್ತಾರೆ. ಬಸ್ ಮೂಲಕ ಬೆಂಗಳೂರಿಗೆ JDS ಶಾಸಕರು ತೆರಳುತ್ತಾರೆ ಅನ್ನೋ ಒಂದು ನ್ಯೂಸ್ ನಮಗೆ ಅಪ್ಡೇಟ್ ಆಗಿದೆ. ಈಗಾಗಲೇ ರೆಸಾರ್ಟ್ನಲ್ಲೇ ವಾಸ್ತವ್ಯ ಹೂಡಿರುವಂಥ JDS ಶಾಸಕರು ಮಧ್ಯಾಹ್ನ 2 ಗಂಟೆಗೆ ಅಲ್ಲಿಂದ ಪ್ರಯಾಣವನ್ನು ಆರಂಭಿಸ್ತಾರೆ. ದೇವನಹಳ್ಳಿಯ ಪ್ರೆಸ್ಟೀಜ್ ಗಾಲ್ಫ್ ಶೈರ್ ರೆಸಾರ್ಟ್ನಲ್ಲಿ ಈಗಾಗಲೇ ಶಾಸಕರು ತಂಗಿದ್ದಾರೆ. ಯಾಕೆ ಎಲ್ಲರೂ ಕೂಡ ರೆಸಾರ್ಟ್ನಲ್ಲೇ ತಂಗಿದ್ದಾರೆ ಅನ್ನೋ ವಿಚಾರ ಕೂಡ ತಮಗೆ ಗೊತ್ತಿದೆ. ಯಾಕಂತ ಹೇಳಿದ್ರೆ ಬಹುಮತ ಸಾಬೀತಾಗುವವರೆಗೂ ಕೂಡ ಒಂದು ಜಾಗೃತಿಯಲ್ಲಿರಬೇಕಾದಂಥ, ಒಂದು ಎಚ್ಚರಿಕೆಯಲ್ಲಿರಬೇಕಾದಂಥ ಒಂದು ವಾತಾವರಣ ನಿರ್ಮಾಣವಾಗಿದೆ. ಯಾಕಂತ ಹೇಳಿದ್ರೆ ಅವರಿಗೆ ಸಿಕ್ಕಿರುವಂಥ ಒಂದು ಆ ನಂಬರ್ಸ್ನ ನೋಡಿದಾಗ, ನಂಬರ್ ಗೇಮ್ ಅಂತ ಬಂದಾಗ ಅವರು ಈ ರೀತಿಯಾಗಿ ಈ ಎಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕಾಗಿದೆ ಅನ್ನೋ ಒಂದು ಮಾತುಗಳು ಕೂಡ ಈಗಾಗಲೇ ವ್ಯಕ್ತವಾಗಿರೋದನ್ನು ಗಮನಿಸ್ಬೋದು.